ಒಳ್ಳೆ ಟ್ರೈ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಇದೆ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು? ಅದೇ ಲಾಸ್ಟಲ್ಲಿ ಮೆಸೇಜ್ ಚೆನ್ನಾಗಿದೆ. ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ದಿರ ಹೇಗೆ ಮುಂದೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಮೆಸೇಜ್ ಇದೆ. ಅದು ಇದು ಮಾಡ್ಕೊಂಡು ಹಾಳಾಗೋದನ್ನ ತಂದೆ ತಾಯಿ ನೋವು ಕೊಡೋದನ್ನ ಒಳ್ಳೆ ಪ್ರಯತ್ನ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೂವಿಯಲ್ಲಿ? ಅದೇ ಲವ್ ಬಗ್ಗೆ ತೆಗ್ದಿದ್ದಾರೆ, ನಾವು ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಭಾವುಕರಾಗಿದ್ದಾರೆ. ಖುಷಿ ಆಯಿತು, ಮಗ ಚೆನ್ನಾಗಿ ಮಾಡೋರಲ್ಲ ಅಂತ ಖುಷಿ ಆಯಿತು. ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿ ಆಡ್ದ. ಸರ್ ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ, ಮೊದಲನೇ ಪ್ರಯತ್ನ. ಲವ್ ಮಾಡಿದರೆ ಮತ್ತು ಹುಡುಗಿಗೆ ರಿವೆಂಜ್ ತೊಗೊಳ್ಬಾರ್ದು. ಇವತ್ತು ಈ ಹುಡುಗಿ ಹೋಯ್ತು ಅಂದ್ರೆ ನೆಕ್ಸ್ಟ್ ಬಂದೇ ಬರುತ್ತೆ ಒಳ್ಳೆ ಹುಡುಗಿ, ಅದಕ್ಕಿಂತ ಒಳ್ಳೆ ಹುಡುಗಿ ಬರುತ್ತೆ, ಒಳ್ಳೆ ಹುಡುಗ ಬರ್ತಾರೆ. ಹಾಗೆ ಜೀವನ ಸೆಟ್ ಮಾಡಬೇಕು ಅಂತ ಒಂದು ಮಾರಲ್. ಬಿಜಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತ ರಿಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಪ್ರವೀಣ್ ಸಾಮ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟು ದ ಟೀಮ್. ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ, ಹೊಸ ಹುಡುಗರು ಯಾವ ಥರ ನೋಡಿ ಕಲಿಬೇಕು, ಈ ಥರ ಫೇಲ್ಯೂರ್ ಆದಾಗ ಯಾವ ಥರ ಅವರು ಧೈರ್ಯ ತಂದ್ಕೋಬೇಕೆಂಬ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದೊಳ್ಳೆ ಕಂಟೆಂಟ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಯಕ ನಟ ಧನು ಅವರು. ಹಾಗೆ ಕಂಟೆಂಟು ತುಂಬ ಚೆನ್ನಾಗಿದೆ. ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೊಸಬರ ತಂಡ, ಹೊಸ ಸಿನಿಮಾ, ಆಫ್ಟರ್ ಬ್ರೇಕಪ್, ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನುಷ್ ಅಂತೇಳಿ ನಮ್ಮ ಜೊತೆ ನಮ್ಮ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು ಅಸೋಸಿಯೇಟಾಗಿ. ನಮ್ಮ ಹುಡುಗ ನಿಜವಾಗ್ಲೂ ಒಂದು ಪ್ರಯತ್ನ, ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಯಾವತ್ತೂ ಕನ್ನಡಿಗರು ಹೊಸಬ್ರನ್ನ ಕೈ ಬಿಡಲ್ಲ ಅಂತ ಗೊತ್ತು. ನಿಜವಾಗ್ಲೂ ಇಷ್ಟ ಆಗುತ್ತೆ ಸಿನಿಮಾ ನೋಡಿ. ನಮ್ಮ ಡೈರೆಕ್ಟ್ರು ಬಿಜುಗೂ ಕೂಡ, ಅವರು ಕೂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಒಂದು ಹೊಸಬ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾರೆ. ಥ್ಯಾಂಕ್ ಯು. ಮೂವಿ ಇಸ್ ಗುಡ್, ವೆರಿ ಗುಡ್ ಮೆಸೇಜ್. ಖಂಡಿತ ಮೆಸೇಜ್ ಚೆನ್ನಾಗಿದೆ. ಸೊ ಎಂಡ್ ವಿತ್ ವೆರಿ ನೈಸ್. ಆ್ಯಂಡ್ ವಿಜಯ್ ಅವ್ರಿಗೆ ಡೆಫಿನೆಟ್ಲಿ ಕಂಗ್ರಾಟ್ಸ್ ಆ್ಯಂಡ್ ಫ್ಯೂಚರ್ ಚೆನ್ನಾಗಿರಲಿ ಅಂತ. ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಪ್ರಯತ್ನ ಅಂತೂ ಖಂಡಿತ ಇದೆ. ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ ಇದೆ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಇದೆ. ಭಾಳ ಕಷ್ಟಪಟ್ಟು ಹುಡುಗರು ಕೆಲಸ ಮಾಡಿದ್ದಾರೆ, ಭಾಳ ಇಂಟ್ರೆಸ್ಟಿಂದ ಲವಲವಿಕೆಯಿಂದ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಕನ್ನಡಿಗರು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಭಾಳ ಚೆನ್ನಾಗಿದೆ. ಎಲ್ಲ ಮೂವಿಗಳಿಂದ ಇದು ಎಲ್ಲರೂ ಫ್ಯಾಮಿಲಿಯೆಲ್ಲ ಕೂತು ನೋಡೋವಂಥ ಸಿನಿಮಾ. ಎಲ್ಲೂ ನಿಮಗೆ ಅಸಹ್ಯ ಅಂತ ಅನ್ಸಲ್ಲ. ಭಾಳ ಚೆನ್ನಾಗಿ ಮತ್ತು ಸರಳವಾಗಿದೆ. ಸಂಭಾಷಣೆ ಕೂಡ ಎಲ್ಲ ರೀತಿಯೂ, ಛಾಯಾಗ್ರಹಣ ಆಗ್ಬೋದು ಮತ್ತು ಸಂಭಾಷಣೆ ಆಗ್ಬೋದು, ಯಾವುದೇ ರೀತಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಅದರಿಂದ ಎಲ್ಲರೂ ಸಿನಿಮಾನ ಗೆಲ್ಲಿಸಬೇಕು, ಈ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಲೇ ನನ್ನ ಆಸೆ. ಸೂಪರ್ ಆಗಿದೆ ಫಿಲಮ್. ಹುಡುಗರು ಒಳ್ಳೆ ಮೂವಿ. ಮಿಡಲ್ ಕ್ಲಾಸ್ ಹುಡುಗ ಪ್ರೀತಿ ಮಾಡಿದ್ರೆ ಏನಂತ ತೋರಿಸಿದ್ದಾರೆ. ಒಂದು ಹೇಳ್ಬೇಕಂತಂದ್ರೆ ಚಪ್ಪಲಿ ಕಿತ್ತೋದ್ರೆ ಹೊಲ್ಸ್ಕೊಂಡು ಓಡಾಡಬೇಕೇ ಹೊರತು ಚೇಂಜ್ ಮಾಡ್ಕೊಂಡು ಓಡಾಡಬಾರ್ದು ಅಂತ ಅನ್ನೋದೊಂದು ಅರ್ಥ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಹುಡುಗನ ಹತ್ರ ದುಡ್ಡಿಲ್ದೇ ಇರ್ಬೋದು, ಮೈ ತುಂಬ ಪ್ರೀತಿ ಇರೋದನ್ನ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಎಂಟರ್ಟೈನ್ಮೆಂಟ್ ಇತ್ತು ಸಿನಿಮಾ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೂವಿ. ಆಫ್ಟರ್ ಬ್ರೇಕಪ್ ಆಗಿರೋರೆಲ್ಲ ನೋಡಬೇಕು ಈ ಮೂವಿನ. ತುಂಬ ಚೆನ್ನಾಗಿದೆ. ಇವರ ಡ್ಯಾಡಿ ನಾವು ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗ. ಓಕೆ, ವೆರಿ ನೈಸ್ ಮೂವಿ. ಇಡೀ ಟೀಮ್ಗೆ ಒಳ್ಳೆಯದಾಗುತ್ತೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಮೂವಿ ಮಾತ್ರ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆ. ತುಂಬ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸಖತ್ತಾಗಿದೆ. ಚೆನ್ನಾಗಿದೆ. 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 ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಯೂತ್ಫುಲ್ ಎಂಟರ್ಟೈನ್ಮೆಂಟ್. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ತುಂಬ ಚೆನ್ನಾಗಿದೆ ಮೂವಿ. ರಿಯಲಿ ನೈಸ್. ಚೆನ್ನಾಗಿದೆ. ಆಫ್ಟರ್ ಬ್ರೇಕಪ್ ಅಲ್ಲ, ಇದು ಬೆಟರ್ ಬ್ರೇಕಪ್. ಮೂವಿ ಹೀರೋ ಹೀರೋಯಿನ್ ತುಂಬ ನ್ಯಾಚುರಲ್ ಆಗಿದ್ದಾರೆ. ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ಇಟ್ಸ್ ಅ ಮೆಸೇಜ್ ಗಿವಿಂಗ್ ಮೂವಿ. ಸೊ ಪ್ಲೀಸ್ ಡೂ ಎವ್ರಿ ಒನ್ ಕಮ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಮೂವಿ ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಹೀರೋ ಇರ್ಬೋದು, ಹೀರೋಯಿನ್ ಆಗ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಮಾಡಿದ್ದಾರೆ. ಹೊಸಬ್ರು ಮೂವಿ ಬರಬೇಕು, ಈ ಥರ ಬೆಳೆಸಿ. ಆಲ್ ದಿ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿದೆ. ಇಬ್ಬರು ಕ್ಯಾರೆಕ್ಟರ್ನ ಶೋಕೇಸ್ ಮಾಡಿರೋದಾಗಿರ್ಬೋದು, ಮತ್ತು ಆ ಡೈಲಾಗ್ ಡೆಲಿವರೀಸು, ಆ ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಇವಾಗ ತಾನೇ ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿ ನೋಡ್ಕೊ ಬಂದೆ. ನನ್ನ ಫ್ರೆಂಡ್ ನಿಶು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಸರು ಪಾತ್ರ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಬ್ರೇಕಪ್ ಆಗಿದ ತಕ್ಷಣ ಬಾಯ್ಸ್ ಏನು ಮಾಡ್ತಾರೆ, ಹುಡುಗಿಗೆ ಬೈಯೋದು, ಅವ್ಳು ಬೀಚ್ ಡ್ಯಾಶ್ ಅಂತ ಅಂದ್ಕೊಂಡು ಬರೋದು, ಮಲ್ಡ್ರು ಮಾಡೋದು, ಆ್ಯಸಿಡ್ ಹಾಕೋದು ತುಂಬ ನಡೆದಿದೆ. ಸೊ ಅಂಥವ್ರೆಲ್ಲ ದಯವಿಟ್ಟು ಬಂದು ಈ ಒಂದು ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿನ ನೋಡಬೇಕು. ಆ್ಯಂಡ್ ಹುಡುಗಿರು ಅಷ್ಟೇ ಏನು ಮಾಡ್ತಾರೆ ಅಂದರೆ, ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ ಬೆಟರ್ ಲೈಫ್ಗೋಸ್ಕರ. ಸೊ ಬ್ರೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಹುಡುಗರನ್ನ ಪ್ರೀತಿ ಮಾಡಬೇಕು. ಹುಡುಗರು ನಮ್ಗೆ ಎಷ್ಟು ಪ್ರೀತಿ ಮಾಡಿರ್ತಾರೆ, ನಾವು ಬಿಟ್ಟೋದ್ಮೇಲೆ ಅವ್ರು ಏನು ಅನ್ಕೊತಾರೆ ಹುಡುಗಿರು ಬಂದು ಈ ಮೂವಿನ ನೋಡಬೇಕು. ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಥಿಯೇಟರ್ಗೆ ಹೋಗಿ ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿ ನೋಡಿ. ನನ್ನ ಫ್ರೆಂಡಿಗೆ RIC ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ತುಂಬ ಕಷ್ಟಪಟ್ಟು ಮಾಡಿದ್ದಾಳೆ. ಸಮ್ಮರ್ ಇತ್ತು, ಅವಾಗಂತೂ ತುಂಬ ಬಿಸಿಲು ಟೈಮಲ್ಲಿ ಇದರಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅದು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದ್ದಾಳೆ. ನಂಗೆ ತುಂಬ ಖುಷಿ ಆಯಿತು. ಇನ್ನು ಜನಗಳು ಹೇಳಬೇಕು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಆಫ್ಟರ್ ಬ್ರೇಕಪ್ ಅನ್ನೋ ಒಂದು ಸಿನಿಮಾ ನೋಡಿದೆ. ನನ್ನ ತಂಗಿ ಹೀರೋಯಿನ್ ಪಾತ್ರದಲ್ಲಿ ನಿಸರ್ಗ ಮಂಜುನಾಥ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಓರಿಯೆಂಟೆಡ್ ಬಂದರೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳ್ಬೋದು ಅವಳಿಗೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಎಂಟರ್ ಟೀಮ್ ಆಫ್ಟರ್ ಬ್ರೇಕಪ್. ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ನನ್ನ ಪ್ರಕಾರ. ಯಾಕಂದರೆ ತುಂಬ ಜನ ಇವಾಗ ಆಲ್ಮೋಸ್ಟ್ ರಿಯಾಲಿಟಿ ನಡೀತಾ ಇರೋದೇ ಹೀಗೆ, ಲವ್ ಆಗುತ್ತೆ, ಬ್ರೇಕಪ್ ಆಗುತ್ತೆ, ಅದಾದಮೇಲೆ ತುಂಬ ಡಿಪ್ರೆಸ್ ಆಗಿಬಿಡ್ತಾರೆ. ಬಟ್ ನಿಜವಾಗ್ಲೂ ಒಳ್ಳೆ ಮೆಸೇಜ್ ಇದೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಮೈ ಫ್ರೆಂಡ್ ನಿಸರ್ಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಆಲ್ ದ ವೆರಿ ಬೆಸ್ಟ್. ಬಟ್ ನಾನು ಮೂವಿ ನೋಡಿರಲಿಲ್ಲ. ಆಫ್ಟರ್ ಬ್ರೇಕಪ್ ಅನ್ನೋದೇ ಒಂಥರ ಗ್ರೇಟಾಗಿ ಸೌಂಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಈಗಿನ ಎಸ್ಪೆಷಲಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನದ ಲೈಫಲ್ಲಿ ಬ್ರೇಕಪ್ಸ್ ಆಗ್ತಿದೆ, ಏನು ಕತೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ. ಸೊ ಅವ್ರಿಗೆ ಎಸ್ಪೆಷಲಿ ಹುಡುಗರು ಆ್ಯಂಡ್ ಹುಡುಗಿರ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಮೂವಿ ಅದು. ನಾವಿಬ್ಬರು ಪೋರ್ಟ್ರೇ ಮಾಡಿದ್ದೀವಿ ಅಷ್ಟೇ. ನೀವು ಹೇಳಬೇಕು, ಪ್ಲೀಸ್ ಮೂವಿ ನೋಡಿ, ಸಪೋರ್ಟ್ ಮಾಡಿ. ಹೊಸ ಟೀಮು ನಮ್ಮದು. ಆ್ಯಂಡ್ ಎಸ್, ಹ್ಯಾಪಿ ನ್ಯೂ ಇಯರ್ ಎವ್ರಿ ಒನ್. ಥ್ಯಾಂಕ್ ಯು. ಇದು ನಾವು ಪ್ಲಾನ್ ಮಾಡ್ಬೇಕಾದ್ರೆ ಯೂತ್ ಕಂಟೆಂಟ್ ಅಂತಲೇ ಮಾಡಿದ್ದು. ಎಲ್ಲ ಹುಡುಗರಲ್ಲೂ ಒಂದು ಲವ್ ಅನ್ನೋದು ಇದ್ದೇ ಇರುತ್ತೆ, ಅದು ಕಾಮನ್ನು. ಒಂದೊಂದು ಲವ್ ಒಂದೊಂದು ಥರ ತಗೊಳುತ್ತೆ. ಒಂದು ಸಾಫ್ಟ್ ಆಗಿರುತ್ತೆ, ಒಂದು ತುಂಬ ರ್ಯಾಶ್ ಆಗಿರುತ್ತೆ. ಸೊ ನಮ್ಮ ಸಬ್ಜೆಕ್ಟಲ್ಲಿ ಒಬ್ಬ ನೊಂದ ಹುಡುಗ ಏನು ಮಾಡ್ಬೋದು, ಈಗ ಹುಡುಗಿನೂ ಹರ್ಟ್ ಮಾಡ್ದೇನೆ ಅವ್ನ ಪ್ರೀತಿನ ಹೆಂಗೆ ವ್ಯಕ್ತಪಡಿಸ್ಕೋಬೋದು, ಅವ್ನ ಮನಸ್ಸಲ್ಲಿರೋ ಭಾವನೆ ಹೆಂಗೆ ಕಮ್ಮಿ ಮಾಡ್ಕೊಂಡು ಅನ್ನೋದೇ ನಮ್ಮ ಆಫ್ಟರ್ ಬ್ರೇಕಪ್ಪು. ತುಂಬ ಜನಗಳೆಲ್ಲ ಹೇಳ್ತಿದ್ದಾರೆ, ಈಗ ನೀವು ಸಿನಿಮಾ ನೋಡಿದ್ದೀರಾ. ಸೊ ಯೂತ್ ಕನೆಕ್ಟ್ ಆಗೋಂಥ ಸಬ್ಜೆಕ್ಟು ಜನಕ್ಕೆ ಇದು ಬಿಟ್ಟಿದ್ದು. ಥ್ಯಾಂಕ್ ಯು. ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಆಫ್ಟರ್ ಬ್ರೇಕಪ್. ಮಾರ್ನಿಂಗ್ ಶೋ ಮುಗಿದಿದೆ, ಅನಿಸ್ತಾ ಇದೆ. ಒಳ್ಳೆ ಖುಷಿ ಆಗ್ತಾ ಇದೆ. ಒಳ್ಳೆ ಒಂದು ಕಂಟೆಂಟ್ ಮಾಡಿದ್ವಿ ನಾವು. ಎಲ್ಲರೂ ಬನ್ನಿ. ಆ್ಯಂಡ್ ಒನ್ ಥಿಂಗ್, ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ, ಇವರು ಕನ್ನಡದವ್ರಲ್ಲ ಆಯಿತಾ. ಇವ್ರ ಮದರ್ ಟಂಗ್ ಬಂದು ಮಲಯಾಳಂ, ಓಕೆನಾ. ಬಟ್ ಅವ್ರ ಇಂಟ್ರೆಸ್ಟ್ ನೋಡಿ ಕನ್ನಡ ಸಿನಿಮಾ ತೆಗಿಬೇಕು, ಕನ್ನಡ ಸಿನಿಮಾ ಮಾಡಬೇಕು ಅಂತ ಧನು ಸಪೋರ್ಟ್ ತಗೊಂಡು ಇದನ್ನು ಅವ್ರ ಮೂಲಕ ಏನೋ ಮಾಡಿಸಿದ್ದಾರೆ ಈ ಮೂವಿನ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅದಕ್ಕೂ ಮುಂಚೆ ಏನಂದರೆ ಇದು 22 ವರ್ಷ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲೇ. ಸೊ ಏನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ ಸರ್. ಆಡಿಯನ್ಸ್ಗೆ ಏನು ಹೇಳ್ತೀರಿ? ನಾನು ಹೇಳಿಕೆ ಸಿನಿಮಾ ನೋಡಿ ಬ್ಲೆಸ್ಸಿಂಗ್ ಮಾಡಿ. ತುಂಬ ನಾಚಿಕೆ ಆನ್ ಸ್ಕ್ರೀನ್. ಆಡಿಯನ್ಸ್ಗೆ